ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಅಷ್ಟೇ ಅಲ್ಲ ಕಣ್ರಿ, ಜೊತೆಗೇನೆ 29ನೇ ಕಂತಿನ ಹಣ ಕೂಡ ರಿಲೀಸ್ ಆಗ್ತಾ ಇದೆ. ಹೌದು, ಈ 2 ಕಂತುಗಳನ್ನು ನೀವು ಈಗ ಸದ್ಯದಲ್ಲಿ ಪಡ್ಕೊಳ್ತಾ ಇದ್ದೀರಿ. ಈ 4,000 ಅಷ್ಟೇ ಅಲ್ಲ, ಇನ್ನು 6,000 ಅಂದರೆ 10,000 ದುಡ್ಡನ್ನು ಪ್ರತಿಯೊಬ್ಬ ಮಹಿಳೆಯರು ಕೂಡ ಪಡ್ಕೊಳ್ತೀರಿ. ಅದು ಹೇಗೆ? ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ? 5 ಕಂತುಗಳು ಪೆಂಡಿಂಗ್ ಉಳಿದಿದೆ. ಅದು ಯಾವುವು? ಈ ವರ್ಷದಲ್ಲಂತೂ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳ ಹಣವನ್ನು ಕೊಡಬೇಕು. ಹಾಗಾದರೆ 6,000 ಮಾತ್ರ ಅಲ್ವಾ? ಇನ್ನು 2 ಕಂತುಗಳು ಯಾವುವು ಅಂತ ಕ್ವಶನ್ ಕೂಡ ಮೂಡಬಹುದು. ನಿಮಗೆ 5 ಕಂತುಗಳ ಬಗ್ಗೆ ಡೀಟೇಲ್ಡ್ ಆಗಿ ಸಂಪೂರ್ಣ ಡೀಟೇಲ್ಸನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ನೀವು ತಿಳ್ಕೊಳ್ಳೇಬೇಕು ಅಂತಹ ಇಂಪಾರ್ಟೆಂಟ್ ಮಾಹಿತಿ. ಜೊತೆಗೆ 13 ಜಿಲ್ಲೆಗಳಂತೂ ನೀವು ಮುಖ್ಯವಾಗಿ ತಿಳ್ಕೊಳ್ಬೇಕು. ಯಾಕಂದರೆ ಆ ಜಿಲ್ಲೆಗಳಲ್ಲೇ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಬರುತ್ತೆ ಸದ್ಯದಲ್ಲಿನೇ. ಆದರೆ ಇಂತಹ ಮಹಿಳೆಯರಿಗೆ ದುಡ್ಡು ಬರೋದಿಲ್ಲ ಅಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹಾಗಾದರೆ ಯಾವ ಕಾರಣಕ್ಕಾಗಿ ಬರೋದಿಲ್ಲ? ಏನಾದರೂ ನಾವು ಸರಿಪಡಿಸ್ಕೊಳ್ಬೇಕಾ? ಏನು ಡೀಟೇಲ್ಸ್ ಇದು? ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಯಾಕಂದರೆ ನೀವು ಕಂತುಗಳನ್ನು ತಿಳ್ಕೊಳ್ಳೋದಿಲ್ಲ. ಮುಖ್ಯವಾಗಿ ಯಾವ್ಯಾವ ಕಂತುಗಳು ಬಂದಿದೆ, ಯಾವ ಕಂತುಗಳು ಬಂದಿಲ್ಲ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು, ನಿಮಗೆಲ್ಲವೂ ಕೂಡ ಕ್ಲಿಯರಿಟಿ ಸಿಗುತ್ತೆ. ಅದನ್ನು ನೀವು ತಿಳ್ಕೊಳ್ಳೋದಿಲ್ಲ. ಹೀಗಾಗಿ ಸರ್ಕಾರ ಏನು ಮಾಡಿಬಿಟ್ಟಿದೆ, 2 ಕಂತುಗಳ 5,000 ಕೋಟಿ ಹಣ ಏನಿದೆಯಲ್ಲ ಅದನ್ನು ಯಾಮಾರಿಸಿಬಿಟ್ಟು 5,000 ಕೋಟಿ ಹಣವನ್ನು ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಹೊಡ್ಕೊಂಡು ಬಿಟ್ಟಿದೆ. 5,000 ಕೋಟಿ ಹಣವನ್ನು ನುಂಗ ಹಾಕಿದೆ ಹಣಕಾಸು ಇಲಾಖೆ. ಹಾಗಾದರೆ ಬನ್ನಿ ಇದ್ರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು ಎಲ್ಲವೂ ಕೂಡ ಚರ್ಚೆ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮುಖ್ಯವಾಗಿ ಈ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ ಈಗಾಗಲೇ ಬಂದಿರತಕ್ಕಂತಹ ಜಿಲ್ಲೆಗಳನ್ನು ನಾವು ನೆನಪಿಸ್ತಾ ಹೋದರೆ ಮುಖ್ಯವಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮ ಅಂತ ಬರುತ್ತೆ. ನಿಮಗೆ ಹೇಳಿದ್ದೀನಿ ನಾನು ಸಾಕಷ್ಟು ವಿಡಿಯೋದಲ್ಲಿ. ಯಾಕೆ ಬರುತ್ತೆ? ಬೇರೆ ಜಿಲ್ಲೆಗಳು ಸರ್ಕಾರಕ್ಕೆ ಕಾಣಿಸೋದಿಲ್ವಾ? ಎಲ್ಲ ಕಡೆನೂ ಕೂಡ ಬರುತ್ತೆ. ಆದರೆ ಮುಖ್ಯವಾಗಿ ಅಲ್ಲಿ ಮೊದಲನೇ ಹಂತದಲ್ಲಿ ಅಂದರೆ ಮೊದಲನೇ ದಿನಗಳಲ್ಲಿ ಅಲ್ಲಿ ಬರುತ್ತೆ. ಯಾಕೆ ಅಂದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬರುತ್ತಲ್ವಾ, ಅಲ್ಲಿಂದ ಏನಾಗುತ್ತೆ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನು ಕಳುಹಿಸಲಾಗತ್ತೆ. ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ತಾಲೂಕು ಗ್ರಾಮ ಪಂಚಾಯಿತಿಗಳಾಗಿರ್ತವೆ. ಸೊ ಹೀಗಾಗಿ ಅಲ್ಲಿಂದ ಮುಗಿಸಿಕೊಂಡು ಪ್ರೊಸೆಸರನ್ನು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕಳಿಸಲಾಗುತ್ತೆ. ಅಲ್ಲಿರ್ತಕ್ಕಂತಹ ಅಲ್ಪ ಸ್ವಲ್ಪ ಪ್ರೊಸೆಸರ್ ಮುಗಿಸ್ಕೊಂಡು DBT ಟ್ರೆಜರಿಗೆ ಪುಷ್ ಮಾಡಿ ಅಲ್ಲಿಂದ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ಅವುಗಳನ್ನು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾಗಿ ರಿಲೀಸ್ ಮಾಡಲಾಗುತ್ತೆ DBT ಟ್ರೆಜರಿ ಮುಖಾಂತರ. ಆದರೆ ರಿಲೀಸ್ ಮಾಡುವಂತಹ ಹೊತ್ತಿನಲ್ಲಿ ಈಗಾಗಲೇ ಪ್ರೊಸೆಸರ್ ಮುಗಿಸಿರತ್ತಲ್ವ ಗ್ರಾಮ ಪಂಚಾಯಿತಿಗಳು, ಆ ಗ್ರಾಮ ಪಂಚಾಯಿತಿಗಳ ಸುತ್ತಮುತ್ತ ಇರತಕ್ಕಂತಹ ಮಹಿಳೆಯರಿಗೆ ಜಮಾ ಆಗುತ್ತೆ. ಹೀಗಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಮುಖ್ಯವಾಗಿ ಜಮಾ ಆಗುತ್ತೆ ಅಂತ ನಾನು ಹೇಳಿರೋದು. ಹೀಗಾಗಿ ಅಲ್ಲಿರ್ತಕ್ಕಂತಹ ಮಹಿಳೆಯರ ಅಕೌಂಟ್ಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗತ್ತೆ. ಸೊ ಆ ಮಹಿಳೆಯರು ಕೂಡ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ವಾಸವಾಗಿರ್ತಕ್ಕಂಥವರು. ಇದರ ಬಗ್ಗೆ ನಾನು ಹೇಳ್ತಾ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರೊಸೆಸರ್ ಹೇಗಿರುತ್ತೆ ಅನ್ನೋದನ್ನು ಕೂಡ ತಿಳಿಸಿದ್ದೀನಿ. ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂದು ಅಲ್ಲಿಂದ ಗ್ರಾಮ ಪಂಚಾಯಿತಿಗೆ ಹೋಗಿ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು DBT ಟ್ರೆಜರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಾಗ್ತದೆ. ಸೊ ಮೊದಲನೇ ಹಂತದಲ್ಲಿ ಟ್ರಯಲ್ ಕೂಡ ನಡೆಯುತ್ತೆ. ಏನಾದರೂ ತಾಂತ್ರಿಕ ದೋಷ ಕಾಣುತ್ತಾ, ಏನಾದರೂ ಪ್ರಾಬ್ಲಮ್ ಇರುತ್ತಾ ಅಂತಲೂ ಕೂಡ ಚೆಕ್ ಮಾಡಲಾಗತ್ತೆ. ಸದ್ಯಕ್ಕಂತೂ ಯಾವುದೇ ತಾಂತ್ರಿಕ ದೋಷ ಕಂಡು ಬಂದಿಲ್ಲ. 22ನೇ ಕಂತಿನಲ್ಲಿ ಕಂಡು ಬಂದಿರತಕ್ಕಂತಹ ಈ ತಾಂತ್ರಿಕ ದೋಷ ಸದ್ಯಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಹೀಗಾಗಿ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ಹಾಗೆ ದಕ್ಷಿಣ ಕನ್ನಡ, ಮಂಗಳೂರು, ಚಿಕ್ಕಮಗಳೂರು, ಇನ್ನೂ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಈ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಇನ್ನು ಸ್ನೇಹಿತರ, ಈಗ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ನಾನು ಇದನ್ನು ಮೊದಲು ತಿಳಿಸ್ತೀನಿ. ತದನಂತರ ನಾವು ಯಾವ್ಯಾವ ಕಂತುಗಳು ಪೆಂಡಿಂಗ್ ಉಳಿದಿದೆ ಅವುಗಳನ್ನು ನಾವು ಚರ್ಚೆ ಮಾಡೋಣ. ಸ್ನೇಹಿತರೆ, ಮುಖ್ಯವಾಗಿ ನಾಳೆ ವಿಜಯನಗರಕ್ಕೆ ಬರೋಲಿದೆ. ಅದೇ ರೀತಿಯಾಗಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಸಾಕಷ್ಟು ಫಲಾನುಭವಿಗಳು ಇನ್ನೂ ಕೂಡ ಪೆಂಡಿಂಗ್ ಉಳಿದಿದ್ದಾರೆ. ಹೀಗಾಗಿ ಅಲ್ಲಿ ಕೂಡ ಜಮಾ ಆಗಬೇಕು. ವಿಜಯನಗರಕ್ಕೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರಕ್ಕೆ, ಬೆಳಗಾವಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ಚಿಕ್ಕಮಗಳೂರು, ಮಂಗಳೂರು, ಮಂಡ್ಯ, ಹಾಸನ, ಕೊಪ್ಪಳ, ಬಳ್ಳಾರಿ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ.
ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಮಗೆ ದುಡ್ಡು ಬಂದಿಲ್ಲ, ಆ ರೀತಿ ಈ ರೀತಿ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಬಹುದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ಲು ಕೂಡ ಲಿಂಕ್ ಕೂಡ ಇರುತ್ತೆ. ಅಲ್ಲಿಂದ ನನಗೆ ಮೆಸೇಜ್ ಮಾಡಿದ್ರೆ ನಾನು ಖಂಡಿತವಾಗಲೂ ನಿಮ್ಮ ಮೆಸೇಜನ್ನು ನೋಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಏನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತೀನಿ. ಇನ್ನು ಸ್ನೇಹಿತರೆ, ಈ ಕಂತುಗಳನ್ನು ಪೆಂಡಿಂಗ್‌ಗೊಳಿಸ್ತಿದ್ದಾರಲ್ವಾ, ಆ ಯಾವ್ಯಾವ ಕಂತುಗಳು? ಈಗಾಗಲೇ ನಾನು ಹೇಳಿರುವ ಹಾಗೆ ಹೋದ ವರ್ಷದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಸ್ನೇಹಿತರೆ. ಹೌದು, 2025ರ ಪ್ರಾರಂಭದಲ್ಲಿ ಜನವರಿ ಆದ ಬಳಿಕ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಡದೆ ಡೈರೆಕ್ಟಾಗಿ ಏಪ್ರಿಲ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿತ್ತು. ಆ 2 ತಿಂಗಳ ಹಣವನ್ನು ಸರ್ಕಾರ ಯಾಮಾರಿಸಿಬಿಟ್ಟು 5,000 ಕೋಟಿ ಹಣವನ್ನು ಹಣಕಾಸು ಇಲಾಖೆಯೇ ನುಂಗಾಕಿಬಿಟ್ಟಿತ್ತು ಅಂತ ಹೇಳಬಹುದು, ಒಂದೇ ಮಾತಿನಲ್ಲಿ ಹೇಳೋದಾದರೆ. ಹಾಗಾದರೆ ಆ 5,000 ಕೋಟಿ ಹಣ ಎಲ್ಲೋಯ್ತು, ಅವುಗಳನ್ನು ಯಾಕೆ ಕೊಡಲಿಲ್ಲ ಅಂತ BJP ನಾಯಕರು ಪ್ರಶ್ನೆ ಮಾಡ್ತಾರೆ. ಸೊ ಮಹಿಳೆಯರನ್ನು ದಡ್ಡರ ಅಂತ ತಿಳಿದಿರಾ, ಮಹಿಳೆಯರನ್ನು ನಂಬಿಸಿ ಮೋಸ ಮಾಡ್ತಾ ಇದ್ದೀರಿ, ಆ ದುಡ್ಡನ್ನು ಯಾಕೆ ನೀವು ಕೊಡಲಿಲ್ಲ, ಆ ದುಡ್ಡು ಎಲ್ಲೋಯ್ತು ಅನ್ನುವಂತಹ ಪ್ರಶ್ನೆಯನ್ನು ಮಾಡ್ತಾರೆ. ಅವ್ರ ಹತ್ರ ಅಧಿಕಾರ ಕೂಡ ಇರುತ್ತೆ. ಈ ರೀತಿ ಏನಾದರೂ ಹುಚ್ಚುತನದ ಕೆಲಸವನ್ನು ಮಾಡಿದ್ರೆ ಸರ್ಕಾರ ಪ್ರಶ್ನೆಯನ್ನು ಮಾಡಲೇಬೇಕಾಗತ್ತೆ. ಹೀಗಾಗಿ ಮಾಡಿದಾರು ಕೂಡ. ಆ ಪ್ರಶ್ನೆಯಿಂದಾಗಿ BJP ನಾಯಕರ ಪ್ರಶ್ನೆಯಿಂದಾಗಿ ಸರ್ಕಾರವೇ ಆ 5,000 ಕೋಟಿ ಹಣವನ್ನು ನುಂಗಾಕಿರುವುದು ಪ್ರೂವ್ ಕೂಡ ಆಗುತ್ತೆ. ಯಾಕಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಖುದ್ದಾಗಿ ಒಪ್ಕೊಳ್ತಾರೆ, ಆ ದುಡ್ಡು ಎಲ್ಲಿ ಹೋಗಿಲ್ಲ, ಹಣಕಾಸು ಇಲಾಖೆ ಹತ್ರನೇ ಇದೆ. ಸೊ ನನ್ನ ಗಮನದಲ್ಲಿರಲಿಲ್ಲ, ನಾನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಆದರೆ ಈಗ ಅಧಿಕಾರಿಗಳ ಹತ್ರ ಮಾಹಿತಿ ಸಿಕ್ಕಿದೆ, ಅವುಗಳನ್ನು ಮುಂದಿನ ದಿನಗಳಲ್ಲಿ ನಾನು ಸರಿಪಡಿಸ್ತೀನಿ ಅಂತ ಭರವಸೆಯನ್ನು ಕೊಟ್ಟರು. ಹೀಗಾಗಿ BJP ನಾಯಕರು ಸುಮ್ಮನಾಗ್ತಾರೆ. ಹೀಗಾಗಿ ನಿಮಗೆ ಹೋದ ವರ್ಷದಲ್ಲಿನೇ ಇನ್ನೂ 2 ತಿಂಗಳನ್ನ ಬರಬೇಕು. ಡಿಸೆಂಬರ್ ತನಕ ಜಮಾ ಆಗಿದೆ, ಆದರೆ ಅಲ್ಲಿ ಮಧ್ಯದಲ್ಲಿ ಪ್ರಾರಂಭದಲ್ಲೇ 2 ಕಂತುಗಳು ಬರಬೇಕು. ಆ 2 ಕಂತುಗಳ ಜೊತೆಗೆ ಈ ವರ್ಷದಲ್ಲಿ ಜನವರಿ 28ನೇ ಕಂತಿನ ಹಣ ಇದು ಕೂಡ ಬರಬೇಕಾಗಿದೆ. ಯಾಕಂದರೆ ಆಲ್ರೆಡಿ ಬರ್ತಾ ಇದೆ. ಸೊ ಕ್ಲಿಯರ್ ಆಗುವ ತನಕ ಪೆಂಡಿಂಗ್ ಅಂತಲೇ ನಾವು ಘೋಷಣೆ ಮಾಡೋಣ. 28 ಜೊತೆಗೆ ಈ ಫೆಬ್ರವರಿ ತಿಂಗಳ ಹಣ 29ನೇ ಕಂತಿನ ಹಣ, ಅದೇ ರೀತಿಯಾಗಿ 30 ಮಾರ್ಚ್ ತಿಂಗಳ ಹಣ. ಈ 3 ಕಂತುಗಳನ್ನು ಸರ್ಕಾರ ಕೊಡಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಹೋದ ವರ್ಷದಲ್ಲಿ 2 ಕಂತುಗಳು, 5 ಕಂತುಗಳನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಬೇಕಾಗಿದೆ. ಜಮಾ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಹೀಗಾಗಿ ಸತತವಾಗಿಯೇ ಬಿಡುಗಡೆ ಆಗ್ತಾ ಇದ್ದಾವೆ. ಒಂದಾದಮೇಲೆ ಒಂದು ಕಂತುಗಳು ಪೆಂಡಿಂಗೇ ಉಳಿದಿಲ್ಲ, ನಿಮಗೆ ಗೊತ್ತಿರಬಹುದು. ಆದರೆ ಇಂತಹ ಮಹಿಳೆಯರಿಗೆ ಜಮಾ ಆಗೋದಿಲ್ಲ ಅಂತ ಸರ್ಕಾರ ಹೇಳಿರ್ತಕ್ಕಂಥದ್ದು. GST ಫೇರ್ ಅಂತ ಯಾರ್ಯಾರ್ದು ಬರ್ತಾ ಇದೆ ಅವ್ರಿಗೆ ಜಮಾ ಆಗೋದಿಲ್ಲ ಅಂತ ಹೇಳ್ತಾ ಇದೆ. ಅಂದರೆ GST ಫೇರ್ ಅಂತ ಸಣ್ಣ ಪುಟ್ಟ ವ್ಯಾಪಾರಸ್ಥರದ್ದು ಕೂಡ ಬರ್ತಾ ಇದೆ, ಶ್ರೀಮಂತ ವ್ಯಾಪಾರಸ್ಥರದ್ದು ಕೂಡ ಬರ್ತಾ ಇದೆ. ಸೊ ಅದರಲ್ಲಿ GST ಫೇರು ಶ್ರೀಮಂತ ವ್ಯಾಪಾರಸ್ಥರಿದ್ದಾರಂತ ಅಂದ್ಕೊಳ್ಳಿ, ಅಂಥವರನ್ನು ರದ್ದು ಮಾಡಲಾಗುತ್ತೆ. ಇನ್ನು ಸಣ್ಣ ಪುಟ್ಟ ವ್ಯಾಪಾರಸ್ಥರು ಯಾರು ಇರ್ತಾರೋ ಅವರಿಗೆ ಮತ್ತೆ ದುಡ್ಡನ್ನು ಜಮೆ ಮಾಡಲಾಗುತ್ತೆ. ಸ್ವಲ್ಪ ಒಂದಿಷ್ಟು ವೆರಿಫಿಕೇಷನ್ಗಳು ಕೂಡ ಆಗ್ತವೆ. ಅದರಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಬಡವರಿದ್ದಿದ್ದೇ ಆದರೆ ಅವರಿಗೆ ಎಂದಿನಂತೆ ಮತ್ತೆ ದುಡ್ಡನ್ನು ಜಮಾ ಮಾಡಲಿಕ್ಕೆ ಪ್ರಾರಂಭಿಸಲಾಗುತ್ತೆ. ಸೊ ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಜಮಾ ಆಗೋದು ಖಂಡಿತ ಖಚಿತ. ಸೊ ಹಾಗಾದರೆ ಸ್ನೇಹಿತರೆ, ಏನೇ ಕ್ವಶನ್ಸ್ ಇದ್ರು ಆಗಲೇ ಹೇಳಿರುವ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಈ ವಿಷಯವನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.